ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ವೇಳೆ ಆಡಿದ ಯುದ್ಧದ ಮಾತು ದಚ್ಚು ವರ್ಸಸ್ ಸುದೀಪ್ ಫ್ಯಾನ್ ವಾರ್ಗೆ ನಾಂದಿ ಹಾಡಿತ್ತು. ಇದಕ್ಕೆ ದಾವಣಗೆರೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಕೆಲವರು ದರ್ಶನ್ ಜೈಲಿನಲ್ಲಿ ಇರುವಾಗ ಮಾತನಾಡ್ತಾರೆ, ಹೊರಗೆ ಇದ್ದಾಗ ಮಾತನಾಡಿಲ್ಲ ಎಂದಿದ್ರು. ಇದಕ್ಕೆ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದು, ವಿಜಯಲಕ್ಷ್ಮಿ ನನ್ನ ಬಗ್ಗೆ ಮಾತನಾಡಿಲ್ಲ, ಹುಬ್ಬಳ್ಳಿಯಲ್ಲಿ ನಾನು ಮಾತನಾಡಿದ್ದು ಪೈರಸಿ ಬಗ್ಗೆ. ನಮ್ಮಲ್ಲಿ ಪೈರಸಿ ಜಾಸ್ತಿ ಆಗಿದೆ, ಅದರ ವಿರುದ್ಧ ಯುದ್ಧ ಮಾಡಬೇಕು. ಈವರೆಗೆ ಯಾರ ವಿರುದ್ಧವೂ ನಾನು ಮಾತನಾಡಿಲ್ಲ, ಈಗ ಯಾಕೆ ನಾನು ಇನ್ನೊಬ್ಬರ ವಿಚಾರ ಮಾತನಾಡಲಿ? ನನ್ನ ವೇದಿಕೆಯಲ್ಲಿ ನಾನು ಮಾತನಾಡಿರೋದು ಬೇರೆ, ಅದು ನಿಮ್ಮ ಬಗ್ಗೆ ಅಂತ ನೀವ್ಯಾಕೆ ನಿರ್ಧಾರ ಮಾಡ್ತೀರಾ? ಪೈರಸಿ ಬಗ್ಗೆ ಮಾತನಾಡಿದ್ದೇನೆ, ಯಾವ ಗ್ರೂಪ್ ಅಂತ ಹೇಳದೇ ಇರಬಹುದು, ಆದ್ರೆ ನನ್ನ ಫ್ಯಾನ್ಸ್ ಜೊತೆ ನಾನು ಪೈರಸಿ ಬಗ್ಗೆ ಮಾತನಾಡೋದು ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೈಲೆಂಟ್ ಆಗಿರೋದು ಮಾತಾಡೋದಕ್ಕೆ ತುಂಬ ಆಸೆ ಇದೆ, ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ. ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದ್ದೀವಿ ನಾವು. ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೆ ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಹುಬ್ಳಿ ಬಂದ್ಬಿಟ್ಟು ಇಟ್ಸ್ ಅ ಪೈರಸಿ ಮೇಲೆ ಮಾತಾಡ್ತಾ ಇದೀವಿ ನಾವು. ಒಂದು ದೊಡ್ಡ ಪಡೆ ಎದ್ದೇಳ್ತಾ ಇದೆ ಅಂತ ಹೇಳಿದಂದ್ರೆ ಹುಬ್ಬಳ್ಳಿಯಲ್ಲಿ ಬಂದು ಏನಾಗಿದೆ, ಒಂದು ಪೈರಸಿ ಈಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪೈರಸಿ ಏನೋ ದೊಡ್ಡದೇನೋ ಯೋಜನೆ ನಡೀತಾ ಇದೆ ಅಂತ ನಮ್ಗೆ ಕಿವಿಗೆ ಬೀಳುತ್ತೆ. ಅಲ್ಲಿ ಇರ್ಬೇಕಾದ್ರೆ ಬರುತ್ತೆ, ಒಂದು ಇಂಟೆಲಿಜೆನ್ಸ್ ಅಂತ ಬರುತ್ತೆ. ಸೊ ಪೈರಸಿ ವಿರುದ್ಧವಾಗಿ 100% ಒಂದು ಯುದ್ಧ ಇದು. ನಮ್ಗೆ ರಿಲೀಸ್ ಆಗ್ತಾ ಇದೆ ಅಂದ್ರೆ ಎದ್ದೇಳ್ತಾರೆ ಅಂತಂದ್ರೆ ಅದೇ ಹೇಳ್ತಾರೆ, ಇದು ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ. ನಾನು ಪೈರಸಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾ ಇರಲಿಲ್ಲ, ನಾನು ಸೈಲೆಂಟ್ ಆಗಿದ್ದು ಸಾಕಾಗಿದೆ. ಈಗ ಏನ್ ಮಾಡ್ಬೇಕು, ಕಂಪ್ಲೇಂಟ್ಸ್ ಕೊಡ್ಬೇಕು, ಇನ್ನೊಂದು ಮಾಡ್ಬೇಕು, ನಾವೇನ್ ರೆಡಿ ಮಾಡ್ಕೊಬೇಕು, ಅದಕ್ಕೆ ರೆಡಿ ಮಾಡ್ಕೊತಾ ಇದೀವಿ ನಾವು. ಕರೆಕ್ಟಾ? ಇದನ್ನ ನಾನು ಇನ್ನೊಬ್ಬರಿಗೆ ಇಷ್ಟು ವರ್ಷ ನಾನು ಹೇಳಿಲ್ಲ, ಇನ್ನೊಬ್ಬರಿಗೆ ಎಷ್ಟು ಯಾಕೆ ಹೇಳಿಲ್ಲ. ನಾನು ಯಾವ್ದೋ ಒಂದು ಚಾನೆಲ್ ಅಲ್ಲಿ ಕೂತಿ ಏನೋ ಮಾತಾಡದೆ ಅನ್ಕೊಳ್ಳೋಣ, ನೀವೆಲ್ಲ ಬೇರೆ ಕಡೆ ಇದ್ದೀರ ಅನ್ಕೊಳ್ಳೋಣ. ನೀವು ನಿಮ್ಮ ಚಾನಲ್ಗೆ ಮಾತಾಡಿದ್ದು ಅಂತ ನೀವು ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾನು ಎಲ್ಲೋ ಕೂತು ಏನು ನನ್ನ ವೇದಿಕೆ ಮೇಲೆ ನಾನು ಮಾತಾಡತ್ತಪ್ಪ, ನನ್ನ ವೇದಿಕೆ ಮೇಲೆ ಕೂತು ನಾನು ಪೈರಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೈರಸಿ ಅಂತ ಹೇಳ್ದಲ್ಲೇ ಇರ್ಬೋದು, ಯಾವ ಗುಂಪು ಅದಕ್ಕೆ ಸ್ಟಾರ್ಟ್ ಮಾಡಿದವರು, ಯಾರು ಅದಕ್ಕೆ ಎದ್ದೇಳ್ತಾ ಇದಾರೋ, ನಾವು ಅದ್ರ ಪರವಾಗಿ ನನ್ನ ಸಿನಿಮಾಗೆ ನಾನು ಪ್ರೊಟೆಕ್ಷನ್ ಮಾಡ್ಕೋಬಾರ್ದ? ನನ್ನ ಫ್ಯಾನ್ಸ್ ಎದುರುಗಡೆ ನಾನು ಮಾತಾಡ್ಬಾರ್ದ? ನಾನು ಯಾರಿಗೂ ಹೇಳಿಲ್ವಲ್ಲ. ಸಿ, ಫಸ್ಟ್ ಆಫ್ ಆಲ್ ಯಾವುದೇ ಕಲಾವಿದರನ್ನು ತಗೊಳ್ಳಿ, ನಾನು ಇವತ್ತವರೆಗೆ ಯಾರ ಬಗ್ಗೆ ಆ ಥರ ಮಾತಾಡೋಲ್ಲ, ಹೇಳೇ ಇಲ್ಲ.